ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನೆನೆಸಿದ ಅಕ್ಕಿಯಿಂದ ಹೊಸ ರೀತಿಯಾಗಿ ಸ್ನಾಕ್ಸ್ ನ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ 1 ಕಪ್ ಅಷ್ಟು ಅಕ್ಕಿನ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ನೆನೆಸಿರುವಂತ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಅರ್ಧ ಕಪ್ ಅಷ್ಟು ರವೆ, 1 ಕಪ್ ಅಷ್ಟು ಮೊಸರನ್ನ ಹಾಕೊಂಡು ಚೆನ್ನಾಗಿ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ರುಬ್ಬಿರುವಂತಹ ಅಕ್ಕಿ ಹಿಟ್ಟಿನ ಬ್ಯಾಟರ್ನ ರುಬ್ಬಿರುವಂತ ಬ್ಯಾಟರ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊಳ್ಳಿ. ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ, ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊಳ್ಳಿ. ನಾವು ಅಕ್ಕಿನ ರುಬ್ಬೇಕಾದ್ರೂ ಅಷ್ಟೇನೆ ನೀರನ್ನ ಹಾಕೋಕ್ ಹೋಗ್ಬೇಡಿ, ಹಾಗೇನೆ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಅಜ್ವೈನ, 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ಹಿಂಗನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಪ್ಯಾಕೆಟ್ ಅಷ್ಟು ಈನೋನ ಹಾಕೋಬೇಕಾಗುತ್ತೆ. ಈನೋ ಹಾಕೋದ್ರಿಂದ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಸ್ವಲ್ಪ ನೊರೆ ತರ ಅಲ್ಲಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ನಾನು ಎಣ್ಣೆ ಸವರಿ ಇಟ್ಕೊಂಡಿದ್ದೆ. ಎಣ್ಣೆ ಸವರಿ ಇರುವಂತ ಪ್ಲೇಟ್ಗೆ ನಾನು ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ನೀರನ್ನು ಸಹ ನಾನು ಕಾಯೋದಿಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ನ ಇಟ್ಟಿದ್ದೀನಿ. ಸ್ಟ್ಯಾಂಡ್ ಮೇಲೆ ಇವಾಗ ನಾವು ಹಿಟ್ಟನ್ನ ಹಾಕಿರುವಂತ ಪ್ಲೇಟ್ ಅನ್ನ ಇಟ್ಕೊಳ್ಳಿ. ಸ್ವಲ್ಪ ಹಾರಿಗೆನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸ್ಪ್ರಿಂಕಲ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು 10-15 ನಿಮಿಷ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, 15 ನಿಮಿಷ ಆಗಿದೆ. ಇವಾಗ ಒಂದು ಗೋಬಿ ಕಡ್ಡಿಯಿಂದ ಈ ರೀತಿ ಚುಚ್ಚಿ ನೋಡಿ. ಗೋಬಿ ಕಡ್ಡಿಗೆ ಏನಾದ್ರೂ ಹಿಟ್ಟು ಅಂಟ್ಕೊಂಡ್ರೆ ಇನ್ನು ಬೆಂದಿಲ್ಲ ಅಂತ ಹೇಳಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಕಟ್ ಮಾಡ್ಕೋತಾ ಇದೀನಿ. ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಬೇಯಿಲ್ಲ ಅಂದ್ರೆ ಸ್ವಲ್ಪ ಟೊಮೊಟೊ ಕೆಚಪ್ ಜೊತೆ ತಿಂದ್ರೆ ಸಖತ್ತಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.